ವಿದ್ಯಾರ್ಥಿಗಳಿಗೆ ಹಲ್ಲಿನ ಸುರಕ್ಷಿತ ಕ್ರಮಗಳ ಬಗ್ಗೆ ಡಾಕ್ಟರ್ ಸುಕನ್ಯಾ ನಾಗರಾಜ್ ರವರು ನಮ್ಮ ರಣಬೇಡಿ ನ್ಯೂಸ್ ಸಂಪಾದಕರಾದ ಬಿ ಕೀರ್ತಿಕುಮಾರ್ ಅವರಿಗೆ ನೀಡಿದ ವಿಶೇಷ ಸಂದರ್ಶನದ ಮಾಹಿತಿ ನಮ್ಮ ವೀಕ್ಷಕರಿಗಾಗಿ. ಗೋಲ್ಡನ್ ರೂಲ್ಸ್ ಅಂತ ಹೇಳ್ತೀವಿ. ಅವರು ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನ ಹೇಳಿದ್ದಾರೆ, ನಾನು ಅದನ್ನು ಹೇಳಿ ಮುಂದೆ ಬೇರೆ ಮಾಹಿತಿಗಳನ್ನ ಕೊಡ್ತೀನಿ. ಗೋಲ್ಡನ್ ರೂಲ್ಸ್ ಅಂದ್ರೆ ಏನು? 5 ಗೋಲ್ಡನ್ ರೂಲ್ಸ್, 5 ಗೋಲ್ಡನ್ ರೂಲ್ಸ್ ನೀವು ಫಾಲೋ ಮಾಡಬೇಕು. ಪ್ರತಿನಿತ್ಯ 2 ಬಾರಿ ನೀವು ಬ್ರಷ್ನ ಉಜ್ಜಬೇಕು. ಇದನ್ನ ಅವರು ಹೇಳಿದ್ದಾರೆ, ಬಟ್ ನಾನು ಒಂದ್ಸರಿ ಕವರ್ ಮಾಡಿ ನೆಕ್ಸ್ಟ್ ಬೇರೆ ಟಾಪಿಕ್ ಗಳಿಗೆ ಹೋಗ್ತೇನೆ. 2 ಬಾರಿ ಪ್ರತಿನಿತ್ಯ ಬ್ರಷ್ನ ಮಾಡಬೇಕು. ಯಾವಾಗ ಬ್ರಷ್ ಮಾಡಬೇಕು? ರಾತ್ರಿ ಮಲಗುವ ಮುನ್ನ ಮತ್ತೆ ಬೆಳಗ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ತಿಂಡಿ ಆದ್ಮೇಲೆ ಬ್ರಷ್ ಮಾಡ್ಬೇಕು. ರಾತ್ರಿ ಬ್ರಷ್ ಮಾಡೋ ಹವ್ಯಾಸ ಇಟ್ಕೊಂಡಿತ್ತು ಅಂದ್ರೆ ನಾವು ಎದ್ದ ತಕ್ಷಣ ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಾಯಿನ ಜಸ್ಟ್ ಸ್ವಚ್ಛ ಮಾಡಿ ರಿನ್ಸ್ ಮಾಡಿ ತಿಂಡಿ ಮುಗಿದ ನಂತರ ಬ್ರಷ್ ಮಾಡೋ ಅಭ್ಯಾಸಗಳನ್ನ ಇಟ್ಕೊಳ್ಳಿ. ಈಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಓಕೆ, ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಮಾಡ್ಬೋದು. ಹೇಗೆ ಬ್ರಷ್ನ ಮಾಡೋದ್ರಿಂದ ಹಲ್ಲು ಸವಿಯುತ್ತೆ, ಮತ್ತೆ ಹಲ್ಲುಗಳ ಮಧ್ಯೆ ತಿಂಡಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಹಲ್ಲನ್ನ ಕ್ಲೀನ್ ಮಾಡಿಸ್ಬಾರ್ದು. ಇದು ಒಂದು ಅಪನಂಬಿಕೆ ಜನರಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಏನಂದ್ರೆ, ಹಲ್ಲುಗಳನ್ನ ಕೀಳ್ಸೋದ್ರಿಂದ ಕಣ್ಣಿನ ನರಕ್ಕೆ ಎಫೆಕ್ಟ್ ಆಗುತ್ತೆ, ಕಣ್ಣು ಕಾಣೋದಿಲ್ಲ. ಇದು ಒಂದು ಅರ್ಥ ಆಯ್ತಾ? ಮತ್ತೆ ಹೇಳಿದ್ರಲ್ಲ ಆಗ್ಲೇ ಹೇಳಿದ್ರಲ್ಲ, ಪೇಸ್ಟ್ ನ ಫುಲ್ ಬ್ರಷ್ ತುಂಬಾ ಯೂಸ್ ಮಾಡಿದ್ರೆ ಹಲ್ಲು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಈ ತರ ಅಪನಂಬಿಕೆಗಳು ಜನರಲ್ಲಿ ತುಂಬಾ ಮೂಡಿದೆ. ಇದೆಲ್ಲ ಮತ್ತೆ ಇನ್ನೊಂದು ಅಂದ್ರೆ, ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಹುಳ ತೆಗಿಸ್ತೀವಿ, ಉಳ್ಕಲಾಗಿತ್ತು ಅಂದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ತೀರಾ, ಫಿಲ್ಲಿಂಗ್ ಯಾಕೆ ಮಾಡ್ತೀರಾ, ಇಲ್ಲಿ ಬನ್ನಿ ಹುಳ ತೆಗಿಸ್ಕೊಡ್ತೀವಿ, ಹೊಟ್ಟೋಗ್ಬಿಡುತ್ತೆ ಉಳ್ಕಲ್. ಈ ತರ ಮಿಕ್ಸ್ಗಳ ಅಪನಂಬಿಕೆಗಳಿಗೆ ನೀವು ಮಾರಿ ಹೋಗ್ಬಾರ್ದು, ಆಯ್ತಾ? ಸೊ ಸೈಂಟಿಫಿಕಲಿ ನೀವು ಸ್ವಲ್ಪ ತಿಳ್ಕೊಂಡು ಅದಕ್ಕೆ ತಕ್ಕಂತ ಚಿಕಿತ್ಸೆಗಳನ್ನ ಪಡ್ಕೋಬೇಕು. ಪ್ರಿವೆನ್ಷನ್ ಇಸ್ ಜಾಸ್ ಟ್ರೈನಿಂಗ್ ಅಂತೀವಿ. ಇದೆಲ್ಲ ಸ್ಟ್ರೆಸ್ ಆಗ್ಬೋದು, ಇಲ್ಲ ಕಂಜೆಷನ್ ಆಫ್ ದಿ ಹೈ ಆಗ್ಬೋದು. ಈ ತರ ನಾನಾ ಕಾಯಿಲೆಗಳು ಬರುತ್ತೆ. ಬರೀ ಮ್ಯಾಕ್ಸಿಲರಿ ಅಪ್ಪರ್ ಟೀತ್ ಅಷ್ಟೇ ಅಲ್ಲ, ಎಲ್ಲಾ ಟೀತ್ ಗಳಿಂದನೂ ನೀವು ಇನ್ಫೆಕ್ಷನ್ಸ್ ನ ಅರ್ಲಿ ಸ್ಟೇಜ್ ನಲ್ಲಿ ತೋರಿಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಆ ಇನ್ಫೆಕ್ಷನ್ ನಲ್ಲಿ ಇರ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಸ್, ಕಂಟಾಜಿಯಸ್ ಬ್ಯಾಕ್ಟೀರಿಯಾಸ್ ಏನಾಗುತ್ತೆ, ಬ್ಲಡ್ ಸ್ಟ್ರೀಮ್ ನಲ್ಲಿ ಪಾಸ್ ಆಗಿ ಎಲ್ಲಾ ಆರ್ಗನ್ಗಳಿಗೂ ಪಾಸ್ ಆಗಿ ಏನಾಗುತ್ತೆ, ಎಲ್ಲಾ ಆರ್ಗನ್ ಡ್ಯಾಮೇಜ್ಗಳು ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಕಾಮನ್ ಆಗಿ ಈ ಸ್ಕೂಲ್ ಏಜಿಂಗ್ ಮಕ್ಕಳುಗಳಲ್ಲಿ ಏನ್ ಕಾಮನ್, ಊಟ ತಗೊಂಡ್ ಬರ್ತೀರಾ, ಊಟ ಶೇರ್ ಮಾಡ್ತೀರಾ ಅಲ್ವಾ? ಊಟ ಶೇರ್ ಮಾಡಿದಾಗ ಏನ್ ಮಾಡ್ತೀರಾ, ನೀವು ಸ್ಪೂನ್ಗಳನ್ನ ಯು ಶುಡ್ ನಾಟ್ ಶೇರ್ ಯುವರ್ ಕಂಟೆಂಟ್ಸ್ ಅಂದ್ರೆ ಯುಟೆನ್ಸಿಲ್ಸ್, ಅಂದ್ರೆ ಸ್ಪೂನ್ ಮತ್ತೆ ಫೋಕ್ಸ್ ಇದೆಲ್ಲ ಶೇರ್ ಮಾಡಬಾರ್ದು. ಊಟ ಶೇರ್ ಮಾಡಿ, ಬಟ್ ಸ್ಪೂನ್ಸ್ ಇದನ್ನ ಶೇರ್ ಮಾಡಬಾರ್ದು. ಅದೊಂದು ಗಮನ ಇಟ್ಕೊಳ್ಳಿ. ಯಾಕೆಂದ್ರೆ